ಹಲೋ ಮಚಾಸ್, ಏನಪ್ಪ ಇವಳು ಬೆಳಗ್ಗೆ ಮೂಟೆ ಕಟ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತಂದರೆ ಆ ಕ್ವಿಜ್ ಮಾತ್ರ ಹೆಂಗೆಂಗೋ ಮಾಡಿದ್ರು, ಮತ್ತೊಂದ್ಸಲಿ ಕರೆದಿದ್ರು ಅಂತಂದು ಬರೆದು ಮತ್ತೊಂದ್ಸಲಿ ಏನೇನಿದ್ವೋ ಬಟ್ಟೆ ತೊಳೆಯವೆಲ್ಲ ತಗೊಂಡು ಹೋಗ್ತಿದ್ದೆ. ನಮ್ಮ ಫ್ರೆಂಡ್ ಅಲ್ಲಿ ವೀಡಿಯೋ ಮಾಡ್ತೀನಿ ಅಂತಂದು ಮಕ ಮುಚ್ಕೊಳ್ಳು ಕೆಳಗೆ ನೋಡ್ರೆ ಮಂಗ್ ಮಾಡ್ದಂಗೆ ಮಾಡ್ತಿದ್ವಿ ನಮ್ಮ ಫ್ರೆಂಡ್ಸ್. ಅದನ್ನೆಲ್ಲ ಮುಗಿಸ್ಕೊಂಡು ಬಂದರೆ ಫಸ್ಟ್ ಟೈಮ್ ಬಸ್ ಇಷ್ಟು ಖಾಲಿ ಆಗಿರೋದು ನೋಡಿ ಒಂದು ಅಡ್ವರ್ಟೈಸ್ ನೆನಪು ಬಂತು. ಗುರು ಬಾಯಿಗೆ ಬಂದು ಲಡ್ಡು ಬಿತ್ತಾ, ಹಾಂ ಬಿತ್ತು ಅನ್ನಂಗೆ ನಮ್ಮ ದಾವಣಗೆರೆಯಿಂದ ನಮ್ಮೂರಿಗೆ ಕೂಡ ಬಸ್ ಸಿಕ್ತು. ಆ ಖುಷಿಲಿ ಹೋದ ತಕ್ಷಣ ಒಂದು ಸ್ವೀಟ್ ಕಾರ್ನ್ ಅಲ್ಲ ಖಾರದ ಕಾರ್ನ್ ತಗೊಂಡೆ. ನಮ್ಮ ಅಮ್ಮ ತಿಂದಿದ್ದು ಸಾಕಾತು, ಬಾ ಮುಸ್ರೆ ತಿಕ್ಕು ಅಂತ ಹೋದ ತಕ್ಷಣ ಮುಸ್ರೆ ಕೊಡ್ತು. ಆಮೇಲೆ ನಮ್ಮ ಅಪ್ಪಾಜಿ ಎಲ್ಲಿಗೆ ಹೋಗೋಣ ಅಂತ ಹೊರಟ್ರೆ ಕಾರ್ ಬೇರೆ ಕೈ ಕೊಡ್ತು, ಏನೋ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು ಅಂತ ಅದನ್ನ ಸರಿ ಮಾಡಿಸಿದ್ರು. ಆಮೇಲೆ ನಮ್ಮ ತಮ್ಮಂದು ಇವತ್ತು ಫಸ್ಟ್ ಡೇ ಸ್ಕೂಲ್ ಇತ್ತು, ಅದ್ರ ಕಡೆ ಹೋಗೋಣ ಅಂತ ಹೋದ್ರೆ ಅವನಂತೂ ಬ್ಯಾಗು ಅವನಿಗಿಂತ ಅವ್ನ ಬ್ಯಾಗೇ ಬಾರಿತ್ತು. ಅದನ್ನ ನೋಡ್ಕೊಂಡು ಹೋದ್ರೆ ಇದು ನಾನು ಕೂಡ ನಮ್ಮ ತಮ್ಮ ಕೂಡ ಓದಿದ್ದು ಪ್ರೈಮರಿ ಸ್ಕೂಲು, ನೂತನಯ್ಯರ್ ಪ್ರೈಮರಿ ಸ್ಕೂಲ್ ಅಂತ. ಸೊ ಅಲ್ಲಿಗೆ ಬಂದ್ರೆ ಅವ್ನು ಹೋದ ತಕ್ಷಣ ಫುಲ್ ಶೂರ ಲಾಸ್ಟ್ ಬೆಂಚ್ ಕುತ್ಕೊಂತಾನೆ ಅಂದ್ರೆ ಫಸ್ಟ್ ಬೆಂಚ್ ಕುತ್ಕೊಂಡ್ಬಿಡೋಣ. ಸಣ್ಣಗೆ ಮಳೆ ಬರ್ತಿರೋದಕ್ಕೂ ಅದಕ್ಕೂ ನಮ್ಮೂರಿನ ಹೊಂಡ ಎಷ್ಟು ಚೆನ್ನಾಗಿ ಕಾಣ್ತೈತಪ್ಪ ಅಂತ ನೋಡ್ಕೊಂಡ್ವಿ. ಆಮೇಲೆ ಅವನು ಹೋಗಿ ಸ್ಕೂಲಿಂದ ಮನೆ ಕರ್ಕೊಂಬಂದು ಇವತ್ತಿಗೆ ಇಷ್ಟೇ, ಬರೋಣ, ಬಾಯ್.